ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಬೆಂಗಳೂರು ಉಸ್ತುವಾರಿಗಾಗಿ ಯುದ್ಧಗಳು ಪ್ರಾರಂಭಗೊಂಡಿದೆ. ಬೆಂಗಳೂರು ಖಾತೆಗಾಗಿ ರಾಮಲಿಂಗಾರೆಡ್ಡಿ ಬಿಗಿ ಪಟ್ಟು. ಡಿಕೆ ಸರ್ಕಾರದಲ್ಲಿ ಬೆಂಗಳೂರು ಉಸ್ತುವಾರಿ ನನಗೆ ಕೊಡಿ ಅಂತ ಹೇಳಿ ತುದಿಗಾಲಲ್ಲಿ ನಿಂತ್ಕೊಂಡ್ರು. ಬೆಂಗಳೂರು ಖಾತೆಗಾಗಿ ರಾಮಲಿಂಗಾರೆಡ್ಡಿ ಬಿಗಿ ಪಟ್ಟು. ಖಾತೆ ಸಂಘರ್ಷದ ಮಧ್ಯೆ ನೂತನ ಸಚಿವರಿಂದ ಜಿಬಿಎ ಸಭೆ. ಅತ್ತ ರೆಡ್ಡಿ ಸಂಘರ್ಷ, ಇತ್ತ ಭೈರೇಗೌಡರು ಮೀಟಿಂಗ್ ಮಾಡ್ತಾ ಇದ್ದಾರೆ. ನೂತನ ಸಚಿವ ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಮೀಟಿಂಗು. ಕಾರಣ ಅವ್ರ ಕೈಯಲ್ಲಿದೆ ಈಗ ನಗರಾಭಿವೃದ್ಧಿ. ಸೋಮವಾರವೇ ನಡೆಯಲಿದೆ ಜಿಬಿಎ ಹೈ ವೋಲ್ಟೇಜ್ ಸಭೆ. ಈ ಬಗ್ಗೆ ಸಿದ್ಧತೆ ನಡೆಸುವಂತೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ. ಜಿಬಿಎ ಅಧಿಕಾರಿಗಳು 5 ನಗರ ಪಾಲಿಕೆ ಆಯುಕ್ತರು, ಚೀಫ್ ಇಂಜಿನಿಯರ್ ಸೇರಿ ಹಲವರು ಭಾಗಿಯಾಗೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ ಕೃಷ್ಣ ಭೈರೇಗೌಡ ರೆಡಿಯಾಗಿದ್ದಾರೆ. ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಮಾಹಿತಿ ಪಡೆಯಲಿರುವ ಸಚಿವರು. ಈ ಬೆಂಗಳೂರು ನಗರಾಭಿವೃದ್ಧಿಗೆ ಯಾಕೆ ಜನ ತುದಿಗಾಲ್ನಲ್ಲಿ ನಿಂತ್ಕತಾರೆ ಅಂತ ಕೇಳಿದ್ರೆ, ಬೆಂಗಳೂರು ಅನ್ನೋ ಮಹಾನಗರದಲ್ಲಿ 369 ವಾರ್ಡ್ಗಳಿದೆ, 28 ವಿಧಾನಸಭಾ ಕ್ಷೇತ್ರಗಳಿದೆ. ಆ 28 ಕ್ಷೇತ್ರಗಳ MLA ಅಲ್ಲಿನ ನಗರಾಭಿವೃದ್ಧಿ ಸಚಿವನ ಕಪಿಮುಷ್ಟಿಯಲ್ಲಿರ್ತಾನೆ. ಬೆಂಗಳೂರು ವಾರ್ಡ್ಗಳ ಹಿಡಿತಕ್ಕೆ ಬರುತ್ತೆ. ಅಲ್ಲಿನ MLAಗಳು ಕೂಡ ಆ ನಗರಾಭಿವೃದ್ಧಿ ಮಿನಿಸ್ಟರ್ ಹಿಡಿತದಲ್ಲಿರ್ತಾರೆ. ಹಿಂಗಿದ್ದಾಗ ಸುಸೂತ್ರವಾಗಿ ನಡೆಯುತ್ತೆ. ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಕಾರ್ಪೊರೇಟರ್ಗಳಿಗೆ ಸೀಟ್ ಹಂಚಿಕೆಯಾಗಬೇಕಲ್ಲ. ಆ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಸಚಿವನ ಕಂಟ್ರೋಲ್ನಲ್ಲಿ ಅಲ್ಲಿನ ಕಾರ್ಪೊರೇಟರ್ಗಳು ಇರ್ತಾರೆ. ನೋಡಿ, ಈ ಹಿಂದೆ HD ದೇವೇಗೌಡರಂತಹ ದೇವೇಗೌಡರು ಜಲಸಂಪನ್ಮೂಲ ಹ್ಯಾಂಡಲ್ ಮಾಡಿದವರು, ಬಸವರಾಜ ಬೊಮ್ಮಾಯಿ ಜಲಮಂಡಳಿಯನ್ನು ಹ್ಯಾಂಡಲ್ ಮಾಡಿದವರು. ಆ ತರಹದ್ದೊಂದು ಇಲಾಖೆ ರಾಮಲಿಂಗಾರೆಡ್ಡಿಯ ಕೈವಶಕ್ಕೆ ಹೋದಾಗಲೂ ಕೂಡ ನನಗೆ ಅದು ಬೇಡ ಇದು ಬೇಕು ಅಂತ ಹೇಳಿ ಹಠ ಹಿಡಿತಿರೋದು ಯಾಕೆ? ನಗರಾಭಿವೃದ್ಧಿ ಎನ್ನುವ ಇಲಾಖೆಯನ್ನ ಇದೇ ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ಸರ್ಕಾರಗಳಿದ್ದಾಗ, ಸಿದ್ದರಾಮಯ್ಯರಿಗೂ ಮೊದಲಿದ್ದಂತಹ SM ಕೃಷ್ಣರಂತಹ CM ಇದ್ದಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ 1 ವರ್ಷ ಚಿಲ್ಲರೆ ನಗರಾಭಿವೃದ್ಧಿ ಇಲಾಖೆಯನ್ನು ಮೇಂಟೈನ್ ಮಾಡಿದವರು, ಮಿನಿಸ್ಟರ್ ಆದವರು ಅವರು. ಆ ಬೆಂಗಳೂರು ನಗರಾಭಿವೃದ್ಧಿಯ ಸ್ವಾದ ಮತ್ತು ರುಚಿಯನ್ನ ರಾಮಲಿಂಗಾರೆಡ್ಡಿ ಅವರ ನಾಲಿಗೆ ಅನುಭವಿಸಿದೆ. ಆ ರುಚಿಯನ್ನ ಮತ್ತೆ ಅನುಭವಿಸಬೇಕು ಅನ್ನೋ ಹಠ. ಆರೋಗ್ಯಕರವಾಗಿ ಹೇಳ್ತಾ ಇದ್ದೀನಿ ಇದನ್ನು ನಾನು. ಆ ಇಲಾಖೆಗೆ ಪಟ್ಟು ಹಿಡಿಯೋದಕ್ಕೆ ಕಾರಣ ಇದೆ. 369 ವಾರ್ಡು ಅಂದ್ರೆ ಚಿಲ್ಲರೇನಾ? 28 ವಿಧಾನಸಭಾ ಕ್ಷೇತ್ರಗಳಿದಾವೆ ಬೆಂಗಳೂರಿನಲ್ಲಿ. ಆ 28 ವಿಧಾನಸಭಾ ಕ್ಷೇತ್ರದ MLAಗಳು ನಗರಾಭಿವೃದ್ಧಿ ಸಚಿವನ ಕಂಟ್ರೋಲ್ನಲ್ಲಿ ಇರ್ತಾರೆ. ಅವರ ದಿನನಿತ್ಯದ ಆಕ್ಟಿವಿಟೀಸ್ ಕೂಡ ಅಲ್ಲಿನ ನಗರಾಭಿವೃದ್ಧಿ ಸಚಿವನ ವ್ಯಾಪ್ತಿಗೆ ಬರುತ್ತೆ, ಆತನ ಗಮನದಲ್ಲಿರ್ತವೆ. ಜಲಮಂಡಳಿಯೋ ಊರೂರು ತಿರುಗಾಡಬೇಕು, ಊರೂರು ತಿರುಗಾಡಬೇಕು. ಕೃಷ್ಣಾ ನದಿ, ಆ ನದಿ, ಈ ನದಿ, ಒಳಚರಂಡಿ ಅಂತ ಹೇಳಿ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು. ಅದರ ಅರ್ಥ ಜಲಮಂಡಳಿ ಅನ್ನೋದು ಸುಲಭದ ಖಾತೆ ಅನ್ಕೋಬೇಡಿ. ಜಲಮಂಡಳಿಯಲ್ಲಿ ಯಾರ್ಯಾರು ಮಿನಿಸ್ಟರ್ ಆಗಿದ್ರೋ ಅವರೆಲ್ಲರೂ ಮುಖ್ಯಮಂತ್ರಿ ಆಗವ್ರೆ. ದೇವೇಗೌಡರು ಜಲಮಂಡಳಿ ನಿಭಾಯಿಸಿದವರು, ಬಸವರಾಜ ಬೊಮ್ಮಾಯಿ ಇದೇ ಜಲಸಂಪನ್ಮೂಲ ನಿಭಾಯಿಸಿದವರು. ಆದರೆ ರಾಮಲಿಂಗಾರೆಡ್ಡಿಗೆ ಅದು ಬೇಡ.